ಫ್ರೆಂಡ್ಸ್, ವೆಲ್ಕಮ್ ಟು ನಾಗವೇಣಿ ಆಚಾರ್ಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ಮಕ್ಕಳ ಬಟ್ಟೆಗಳನ್ನು ಹೇಗೆ ಆರ್ಗನೈಸ್ ಮಾಡ್ಕೋಬೇಕು ಅಂತ ಸಿಂಪಲ್ ಟೆಕ್ನಿಕ್ ನಿಮಗೆ ತೋರಿಸ್ತೀನಿ. ಇದು ನಾನು ನಮ್ಮ ಮನೇಲಿ ಹೇಗೆ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅಂತ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಒಬ್ಬೊಬ್ರದ್ದು ಒಂದೊಂದು ಥರ ಐಡಿಯಾಸ್ ಇರುತ್ತೆ. ಸೊ ನಿಮ್ಮ ಐಡಿಯಾಸ್ ಪ್ರಕಾರ ನೀವು ಚೇಂಜ್ ಮಾಡ್ಕೋಬೋದು. ನೋಡಿ, ಇದು ರ್ಯಾಕ್ಸ್ ಏನಿದೆ ಇದನ್ನು ನಾನು ಪರ್ಚೇಸ್ ಮಾಡಿದೆ ಹೊಸದಾಗಿ. ಬೆಂಗಳೂರಲ್ಲಿ ಇರುವಂತಹ ಮಂತ್ರಿ ಮಾಲಲ್ಲಿ ಸ್ಟಾರ್ಸ್ ಅಂತ ಒಂದು ಶಾಪ್ ಇದೆ, ಅಲ್ಲಿ ನಾನು ಇದನ್ನು ಪರ್ಚೇಸ್ ಮಾಡಿದ್ದು. ಇದರ ರೇಟ್ ಬಂದು 1500 ಏನೋ ಇತ್ತು, ಆದರೆ ಆಫರ್ನಲ್ಲಿ ತೊಗೊಂಡಿದ್ದಕ್ಕೆ 999 ಅಂದರೆ 1000 ರೂಪಾಯಿಗೆ ₹1 ಕಮ್ಮಿ ಇಷ್ಟು ರೇಟ್ ಆಯಿತು. ಸೊ ನನಗೆ ವರ್ತ್ ಅನ್ನಿಸ್ತು, ಆದ್ದರಿಂದ ತಗೊಂಡೆ. ಇದು 4 ರ್ಯಾಕ್ಸ್ ಇರುವಂತಹ ಸ್ಟ್ಯಾಂಡ್. ಇದು ವೆಂಚೂರಾ ನಾಕೋಡಾ ಕಂಪನಿ. ಇದು ಹಾಯ್, ನಾನು ಹರಿಣಿ. ನಮ್ಮ ಫ್ರೆಂಡ್ ಮಗಳು ಹರಿಣಿ ಬಂದಿದ್ದಾಳೆ. ಸೊ ಇವತ್ತು ಅವಳೇ ಎಲ್ಲ ಡಿಸ್ಪ್ಯಾಚ್ ಮಾಡಿ ಅಟ್ಯಾಚ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ಲು. ಸೊ ನೀನು ವಿಡಿಯೋ ಮಾಡಮ್ಮ, ನಾನು ಫಿಕ್ಸ್ ಮಾಡ್ತೀನಿ ಅಂದೆ. ಇಲ್ಲ ಆಂಟಿ, ನಾನು ಫಿಕ್ಸ್ ಮಾಡ್ತೀನಿ, ನೀವೇ ವಿಡಿಯೋ ಮಾಡಿ ಅಂತ ಹೇಳಿದ್ಲು. ಸೊ ಹಾಗಾಗಿ ಹೇಗಾದರೂ ಮಾಡಮ್ಮ ಸರಿ ಅಂಥೇಳಿ ಅವಳು ನನಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ, ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಹರಿಣಿ ಮತ್ತು ಹರ್ಷಿತಾ ಇಬ್ಬರು ಟ್ವಿನ್ಸ್ ಮಕ್ಕಳು. ಹರ್ಷಿತಾ ಇವತ್ತು ಸ್ವಲ್ಪ ತಲೆನೋವು ಅಂತ ಬಂದಿಲ್ಲ, ಬರೀ ಹರಿಣಿ ಮಾತ್ರ ಬಂದಿದ್ದಾಳೆ. ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನೀವೆಲ್ಲ ನೋಡಿರ್ತೀರಲ್ವ, ಹರಿಣಿ ಹರ್ಷಿತಾ ಇವರಿಬ್ಬರು ಟ್ವಿನ್ಸ್ ಅಂತ. ಸೊ ಇವಳು ನನಗಿವತ್ತು ಹೆಲ್ಪ್ ಮಾಡ್ತಾ ಇದ್ದಾಳೆ. ಈ ರ್ಯಾಕ್ಸ್ ಏನಿದೆ ಇದು ಒಳ್ಳೆ ಕ್ವಾಲಿಟಿ ಪ್ಲಾಸ್ಟಿಕ್ ಅಂತ ಹೇಳ್ಬೋದು. 4 ರ್ಯಾಕ್ಸ್ ಇದೆ ಇದರಲ್ಲಿ. ಈ ಬಾಕ್ಸ್ ಮೇಲೆ ಶೂ ಇಡುವಂಥ ರ್ಯಾಕ್ಸ್ ಅಂತ ಹಾಕಿರ್ತಾರೆ. ಸೊ ಅವ್ರು ಹಾಕಿದ್ದಾರೆ ಅಂತ ನಾವು ಬರೀ ಶೂ ಮಾತ್ರ ಇಡೋಕ್ಕಾಗೋದಿಲ್ಲ. ನಮ್ಮ ಅನುಕೂಲಕ್ಕೆ ಯಾವ್ಯಾವ ಥರ ನಾವು ಇಟ್ಕೋಬೋದು, ಯೂಸ್ ಮಾಡ್ಕೋಬೋದು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಶೂ ಇಟ್ಕೊಳ್ಳೋದಲ್ಲದೆ ನಾವು ಇದನ್ನು ಮಕ್ಕಳಿಗೆ ಬುಕ್ಸ್ ಕೂಡ ಜೋಡಿಸ್ಕೊಡ್ಬೋದು. ಬುಕ್ಸ್ ರ್ಯಾಕ್ ಕೂಡ ಆಗುತ್ತೆ. ಆಮೇಲೆ ಮೆಡಿಸನ್ಸ್ ಇಡ್ಬೋದು. ಇನ್ನು ಪುಟ್ ಮಕ್ಕಳಾದರೆ ಅವ್ರದ್ದು ಆಟ ಸಾಮಾನೆಲ್ಲ ಇರುತ್ತಲ್ವ, ಟಾಯ್ಸ್ ಇರುತ್ತಲ್ವ, ಅದನ್ನು ಕೂಡ ಜೋಡಿಸಿ ಕೊಡ್ಬೋದು ನಾವು. ತುಂಬ ಚೆನ್ನಾಗಿದೆ ರ್ಯಾಕ್, ಇದು ಒಳ್ಳೆ ಕ್ವಾಲಿಟಿ ಅಂತ ಹೇಳ್ಬೋದು. ಹೆವಿ ಇಡ್ಬೋದು, ತೂಕ ತಡೆಯುತ್ತೆ. ಆಮೇಲೆ ಹೊಸ್ದಾಗಿ ಡೆಲಿವರಿ ಆಗಿರುತ್ತಲ್ವ, ಬಾಣಂತಿಯರು ಅಂತ ಹೇಳ್ತೀವಲ್ವ, ಬಾಣಂತಿದು ಮಗೋದು ಅವ್ರದ್ದು ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆಗಳು ಇನ್ನೂ ಜಾಸ್ತಿ ಆಗಿಬಿಟ್ಟಿರುತ್ತೆ. ಸೊ ಆ ಥರ ಆ ಮಕ್ಕಳಿಗೆ ನಾವು ಡೈಲಿ ಯೂಸ್ ಮಾಡಬೇಕಾದಂತಹ ಮೆಡಿಸನ್ಸು, ಡೈಲಿ ಬಟ್ಟೆಗಳಾಗಲಿ, ಇಲ್ಲಾಂದರೆ ಅವರ ನ್ಯಾಪ್ಕಿನ್ಸು, ಪ್ರತಿಯೊಂದು ಕೂಡ ನಾವು ಈ ರ್ಯಾಕ್ನಲ್ಲಿ ಜೋಡಿಸ್ಕೋಬೋದು. ಅಂದರೆ ಈಸಿಯಾಗಿ ಎತ್ಕೊಳ್ಳೋಕ್ಕೆ ನಮಗೆ ಅನುಕೂಲ ಆಗುತ್ತೆ. ಬಾಣಂತಿ ಮಗು ಇರುವಂಥ ಮನೆಯಲ್ಲಿ ಈ ಥರ ರ್ಯಾಕ್ಸ್ ತುಂಬಾ ಯೂಸ್ ಆಗುತ್ತೆ. ಈಗೂ ಕೂಡ ಉಪಯೋಗಿಸ್ಕೋಬೋದು. ನಾನು ಇವತ್ತು ನಮ್ಮ ಮನೇಲಿ ಯಾವ ಥರ ಉಪಯೋಗಿಸ್ತಿದ್ದೀನಿ ಅಂತ ಹೇಳಿದ್ರೆ, ಇದನ್ನು ಬಟ್ಟೆಗಳು ಸ್ವಲ್ಪ ಎಕ್ಸ್ಟ್ರಾ ಆಗಿತ್ತು, ಸೊ ಜೋಡಿಸೋದಕ್ಕೋಸ್ಕರ ನಾನು ತಂದಿದ್ದೀನಿ. ಇದು ಪ್ರೀತಮ್ ಬಟ್ಟೆಗಳು ಸ್ವಲ್ಪ ಎಕ್ಸ್ಟ್ರಾ ಆಗಿದೆ. ಇಷ್ಟು ದಿವಸ ಅವನು ಚಿಕ್ಕವನಿದ್ದ, ಬಟ್ಟೆಗಳೆಲ್ಲ ಸ್ವಲ್ಪ ಕಮ್ಮಿ ಇತ್ತು. ಈ ನಡುವೆ ಅವನು ದೊಡ್ಡವನು ಆಗ್ತಾ ಆಗ್ತಾ ಎಕ್ಸ್ಟ್ರಾ ಬಟ್ಟೆಗಳಿನ್ನೂ ಜಾಸ್ತಿ ಆಗ್ತಿದ್ದಾವೆ ಬಟ್ಟೆಗಳಿನ್ನೂ. ಹಾಗಾಗಿ ಅವನಿಗೆ ಒಂದು ಚಿಕ್ಕದು ಬಾಕ್ಸ್ ಟೈಪ್ ಮಾಡಿಸಿದ್ವಿ ವುಡ್ಡಲ್ಲಿ. ಚಿಕ್ಕವನೇ ಅಲ್ವಾ, ಸಾಕು ಅವನಿಗಿಷ್ಟು, ಆಮೇಲೆ ಮುಂದಕ್ಕೆ ನೋಡ್ಕೊಳ್ಳೋಣ ಅಂತ. ಇವಾಗ ಅವ್ನು ದೊಡ್ಡವನಾಗಿದ್ದಾನೆ, ಎಷ್ಟು ಬಟ್ಟೆಗಳು ಎಕ್ಸ್ಟ್ರಾ ಆಗ್ತಿದ್ದಾವೆ ಅಂದರೆ ಜಾಗ ಸಾಲ್ತಿಲ್ಲ. ಸೊ ಹಾಗಾಗಿ ಇನ್ನೂ ಒಂದು ಎಕ್ಸ್ಟ್ರಾ ಬೀರು ಮಾಡಿಸೋಣ ಅಂತ ಹೇಳಿದ್ರೆ ರೂಮು ಸ್ವಲ್ಪ ಚಿಕ್ಕದಾಗ್ಬಿಡತ್ತೆ. ಆದ್ದರಿಂದ ನಾನು ಏನು ಮಾಡಿದೆ ಅಂದರೆ, ಈ ಥರ ರ್ಯಾಕ್ಸ್ ಯಾವುದಾದ್ರು ಇದೆಯಾ ಅಂತ ಹುಡುಕ್ತಾ ಇದ್ದೆ. ಆನ್ಲೈನಲ್ಲಿ ಸುಮಾರು ಹುಡುಕಿದೆ, 1-2 ಸಿಕ್ತು, ಆದರೆ ಈ ಥರ ಕ್ವಾಲಿಟೀಸ್ ಸಿಗಲಿಲ್ಲ. ನಿಮಗೆ ಬೇಕು ಅಂದರೆ ಇದೇ ಥರ ಸಿಮಿಲರ್ ಇರುವಂಥದ್ದು 2 ಲಿಂಕ್ ಇದೆ, ಅದು ಕಳಿಸಿರ್ತೀನಿ ನೋಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ. ನಿಮಗೆ ಬೇಕು ಅಂದರೆ ಈ ಥರ ನೀವು ಚೆಕ್ ಮಾಡ್ಬೋದು. ಆದರೆ ಇದೇ ಥರ ಇಲ್ಲ ಆನ್ಲೈನಲ್ಲಿ, ಸ್ವಲ್ಪ ಚೇಂಜ್ ಇದೆ. ಮಂತ್ರಿ ಮಾಲ್ಗೆ ಲಾಸ್ಟ್ ವೀಕ್ ಹೋಗಿದ್ದೆ. ಅಲ್ಲಿ ಸ್ಟಾರ್ಸ್ ಅಂತ ಒಂದು ಮಾಲ್ ಟೈಪ್ ಇದೆ. ಅಂದರೆ ಅದರಲ್ಲಿ ಫುಲ್ಲು ಮನೆಗೆ ಏನೇನು ಬೇಕೋ A to Z, ಗ್ರಾಸರೀಸಿಂದ ಹಿಡಿದು ಈ ಥರ ಅಪ್ಲಯನ್ಸಸ್ಸು, ಕಿಚನ್ ಅಪ್ಲಯನ್ಸಸ್ಸು ಎಲ್ಲ ಪ್ರತಿಯೊಂದು ಕೂಡ ನಮಗೆ ಅಲ್ಲಿ ಅವೈಲೇಬಲ್ ಇದೆ. ಅಲ್ಲಿ ಇದು ನಮಗೆ ಸಿಗುತ್ತೆ. ಅವ್ರು ಹೇಳಿದ್ರು ಇದೇ ಥರ ನಮಗೆ ಬೇಕು ಅಂದರೆ ಇವಾಗ ಬಿಗ್ ಬಜಾರ್ನಲ್ಲಿ ಸೇಮ್ ರೇಟ್ನಲ್ಲಿ ಆಫರ್ನಲ್ಲಿ ನಡೀತಿದೆ. ನಿಮ್ಮ ಮನೆಗಳಿಗೆ
ಹತ್ರ ಆದರೆ ಬಿಗ್ ಬಜಾರ್ನಲ್ಲಿ ನೀವು ಕೂಡ ಟ್ರೈ ಮಾಡ್ಬೋದು. ಈ ಥರ ಸೇಮ್ ಸಿಮಿಲರ್ ಸ್ಟ್ಯಾಂಡ್ ಸಿಗ್ತಿದೆ ಅಂತ ಕೂಡ ಅದೇ ಅಂಗಡಿಯವರು ಕೂಡ ನಮಗೆ ಸ್ಟಾಫ್ ಅವರು ಹೇಳಿದ್ರು. ಸೊ ನಿಮಗೆ ಈ ಮಂತ್ರಿ ಮಾಲ್ಗೆ ಹೋಗೋದಕ್ಕೆ ದೂರ ಆದರೆ ನಿಮ್ಮ ಏರಿಯಾದಲ್ಲಿರುವಂಥ ಬಿಗ್ ಬಜಾರ್ನಲ್ಲಿ ಕೂಡ ನೀವು ಟ್ರೈ ಮಾಡ್ಬೋದು. ನೋಡಿ ಈಗ ಆಲ್ಮೋಸ್ಟ್ ಎಲ್ಲ ಫಿಕ್ಸ್ ಆಗಿದೆ. ನೋಡಿ ಇದೇ ಅದು ಕಬೋರ್ಡ್ ಒಂದು ನಮ್ಮ ಪ್ರೀತಮ್ದು ಚಿಕ್ಕ ಬಾಕ್ಸ್ ಟೈಪ್ ಮಾಡಿಸಿದ್ವಿ. ಸೊ ಅದ್ರ ಮೇಲೆ ಇವಾಗ ಈ ಸ್ಟ್ಯಾಂಡನ್ನು ಇಡ್ತೀನಿ. ಮೊದಲಿಗೆ ಆ ಬಾಕ್ಸ್ ಮೇಲಿರುವಂಥ ಎಕ್ಸ್ಟ್ರಾ ಬುಕ್ಸ್ ಏನಿದೆ ಅದೆಲ್ಲ ತೆಗೆದು ಅದೇ ಸೇಮ್ ಬಾಕ್ಸ್ನಲ್ಲಿ ಎಲ್ಲ ಜೋಡಿಸಿ ಇಡ್ತಾಯಿದ್ದೀನಿ. ತುಂಬ ದಿನ ಆಗೋಗಿತ್ತು. ಸ್ವಲ್ಪ ಓಲ್ಡ್ ಬುಕ್ಸ್ ಎಲ್ಲ ತೆಗೆದೇ ಇರಲಿಲ್ಲ, ಹಾಗೆ ಇಟ್ಬಿಟ್ಟಿದ್ದೆ. ಲಾಸ್ಟ್ 2 ಇಯರ್ಸ್ದು ಬುಕ್ಸು. ಇನ್ನೂ ಸ್ವಲ್ಪ ನೋಟ್ಸ್ ಎಲ್ಲ ಬರೆಯೋದೆಲ್ಲ ಪೇಜಸ್ ಎಲ್ಲ ಹಾಗೆ ಉಳಿದಿತ್ತು. ಸೊ ಅದು ರಫ್ ನೋಟ್ಗೆ ಏನಕ್ಕಾದ್ರೂ ಯೂಸ್ ಮಾಡ್ಕೋತಾನೆ ಅಂತ ಹಾಗೆ ಇಟ್ಟಿದೆ, ಕ್ಲೀನ್ ಮಾಡೋಕ್ಕೆ ಹೋಗಿಲ್ಲ. ಸೊ ಇವಾಗೆಲ್ಲ ಅದು ಖಾಲಿ ಆಗ್ತಾ ಬಂತು. ಇವಾಗ ಎಕ್ಸ್ಟ್ರಾ ಬುಕ್ಸ್ ಏನಿದೆ ಅದೆಲ್ಲ ಒಂದು ಬಾಕ್ಸ್ನಲ್ಲಿ ಹಾಕಿ ಇಡ್ತಾಯಿದ್ದೀನಿ. ಈಗಲೇ ಅದನ್ನು ಏನು ಕೊಡೋಕ್ಕೆ ಹೋಗೋದಿಲ್ಲ, ಹಾಗೆ ಎತ್ತಿಡ್ತೀನಿ. ನಾನು ಪ್ರೀತಮ್ದು ಬುಕ್ಸು ನೋಟ್ಸ್ ಆಗಲಿ ಟೆಕ್ಸ್ಟ್ ಬುಕ್ಸ್ ಆಗಲಿ ಯಾವುದನ್ನು ಕೊಡೋಕ್ಕೆ ಹೋಗಲ್ಲ, ಅದನ್ನು ಹಾಗೆ ಇಡ್ತೀನಿ ರೆಫರ್ ಮಾಡೋದಕ್ಕೋಸ್ಕರ. ನೋಡಿ ಈಗ ಆಲ್ಮೋಸ್ಟ್ ಒಂದು ಕಬೋರ್ಡ್ ಏನಿದೆ ಅದ್ರ ಮೇಲಿರುವಂಥ ಡಸ್ಟ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ನೋಡಿ ಆ ಕಡೆ ಅಲ್ಮೇರ ಏನಿದೆ ಕಬೋರ್ಡ್, ಅದು ನಮ್ಮ ಚರಣ್ದು. ಸೊ ಅದ್ರಲ್ಲಿ ಫುಲ್ ಅವನದು ಬುಕ್ಸು, ಬಟ್ಟೆ, ಅವನದು ಓನ್ ಥಿಂಗ್ಸ್ ಏನಿದೆ ಅದೆಲ್ಲ ಅವನು ಇಟ್ಕೊಂಡಿದ್ದಾನೆ. ಈ ಕಡೆ ಚಿಕ್ಕ ಬಾಕ್ಸ್ ಇರೋದು ನಮ್ಮ ಪ್ರೀತಮ್ದು. ಅಲ್ಲೊಂದು ವಿಂಡೋ ಬಂದುಬಿಟ್ಟಿದೆ. ಸೊ ಅಲ್ಲಿ ಪೂರ್ತಿಯಾಗಿ ಕಬೋರ್ಡ್ ಮಾಡಿಸೋಣ ಅಂತ ಹೇಳಿದ್ರೆ ವಿಂಡೋ ಕವರ್ ಆಗಿಬಿಡುತ್ತೆ. ಆದ್ದರಿಂದ ನಾವು ಅವತ್ತಿನ ದಿನಕ್ಕೆ ಪ್ರೀತಮ್ ಹೇಗೂ ಚಿಕ್ಕೋನಿದ್ದಾನೆ, ಏನಕ್ಕೆ ಸುಮ್ಮನೆ ವಿಂಡೋ ಎಲ್ಲ ಕವರ್ ಮಾಡೋದು, ಒಂದು ಚಿಕ್ಕ ಬಾಕ್ಸೇ ಮಾಡಿಸೋಣ ಸಾಕು ಅಂತ ಚಿಕ್ಕದೊಂದು ಬಾಕ್ಸ್ ಮಾಡಿಸಿದ್ವಿ. ಇವಾಗ ಈ ಚಿಕ್ಕ ಬಾಕ್ಸು ನಮ್ಮ ಪ್ರೀತಮ್ಗೆ ಸಾಕಾಗ್ತಿಲ್ಲ. ಏಕೆಂದರೆ ಯೂನಿಫಾರ್ಮ್ಸು ಒಂದು 2 ಜೊತೆ 3 ಜೊತೆ ಇರುತ್ತೆ, ಡೈಲಿ ವೇರ್ಸು, ನೈಟ್ ವೇರ್ಸು, ಮತ್ತು ಹೊರಗಡೆ ಹೋಗುವಾಗ ಹಾಕೊಳ್ಳೋಂಥ ಬಟ್ಟೆಗಳು ಇವೇ ಸೇರಿಬಿಡುತ್ತೆ. ಎಷ್ಟಿದ್ರೂ ಜಾಗ ಸಾಲದೇ ಇಲ್ಲ ಮಕ್ಕಳಿಗೆ. ಸೊ ಹಾಗಾಗಿ ಒಂದು ರ್ಯಾಕ್ ಟೈಪ್ ತರೋಣ ಅಂತ ನಾನು ಪ್ಲ್ಯಾನ್ ಮಾಡ್ತಾಯಿದ್ದೆ, ಸರ್ಚ್ ಮಾಡ್ತಿದ್ದೆ. ಸೊ ನನ್ನ ಪ್ಲ್ಯಾನ್ ಪ್ರಕಾರನೇ ರ್ಯಾಕ್ ಸಿಕ್ತು. ಇದೇ ಥರ ರ್ಯಾಕ್ ನಾನು ಆನ್ಲೈನಲ್ಲಿ ನೋಡಿದ್ದೀನಿ, ಬ್ಯಾಂಬೂ ಸ್ಟಿಕ್ಸಲ್ಲಿ ಮಾಡಿದ್ದಾರೆ. ಅದು ಕೂಡ ತುಂಬಾ ಚೆನ್ನಾಗಿದೆ. ಅದು ಕೂಡ ಇದೇ ರೇಟಲ್ಲೇ ಸಿಗುತ್ತೆ. ನೋಡಿ ನೀವು ಬೇಕು ಅಂದರೆ ಅದಕ್ಕೆ ಟ್ರೈ ಮಾಡ್ಬೋದು. ಇಲ್ಲ ನಿಮ್ಗೆ ಇದೇ ಥರ ಬೇಕು ಅಂತ ಹೇಳಿದ್ರೆ ಮಂತ್ರಿ ಮಾಲಲ್ಲಿ ಟ್ರೈ ಮಾಡಿ, ಸ್ಟಾರ್ಸ್ ಅಂತ ಹೇಳಿದ್ನಲ್ವ ಅಲ್ಲಿ ಟ್ರೈ ಮಾಡ್ಬೋದು. ಇಲ್ಲ ಅಂದರೆ ಬಿಗ್ ಬಜಾರಲ್ಲಿ ನೀವು ಟ್ರೈ ಮಾಡ್ಬೋದು. ಫಸ್ಟ್ಗೆ ನೋಡಿ ಬೀರುಲಿ ಇರುವಂಥ ಬಟ್ಟೆಗಳೇನಿದೆ ಅದೆಲ್ಲ ಆಚೆ ತೆಗಿತಾ ಇದ್ದೀನಿ. ಎಲ್ಲ ಫುಲ್ ಮಿಕ್ಸ್ ಆಗಿಬಿಟ್ಟಿದೆ. ಚಿಕ್ಕದಾಗಿರೋವಂಥದ್ದು, ಹಳೆಯದಾಗಿರೋವಂಥದ್ದು, ಆಮೇಲೆ ಅವನು ಯೂಸ್ ಮಾಡದೇ ಇರೋವಂಥ ಬಟ್ಟೆಗಳು, ಯೂನಿಫಾರ್ಮು, ಹೊಸ ಬಟ್ಟೆ ಎಲ್ಲ ಪ್ರತಿಯೊಂದು ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟಿದ್ದಾನೆ. ಎಷ್ಟೆಷ್ಟು ಜೋಡಿಸ್ಕೊಟ್ರೂ ಸ್ಪೇಸ್ ಕಮ್ಮಿ ಇದೆಯಲ್ವಾ, ಸೊ ಒಂದು ಎಳೆಯೋಕ್ಕೆ ಹೋಗಿ ಇನ್ನೊಂದು ಬೀಳತ್ತೆ. ಹಾಗಾಗಿ ಅರ್ಜೆಂಟ್ನಲ್ಲಿ ಯಾವುದೋ ಒಂದು ಎಳಿತಾನೆ, ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಹೋಗ್ಬಿಡ್ತಾನೆ. ಸೊ ಹಾಗಾಗಿ ಏನು ಮಾಡ್ತೀನಿ, ಇವಾಗ ಫುಲ್ ಬಾಕ್ಸಲ್ಲಿ ಏನಿದೆ ಬಟ್ಟೆಗಳು ಅದನ್ನೆಲ್ಲ ನಾನು ಆಚೆಗೆ ತೆಗಿತಾ ಇದ್ದೀನಿ. ಗಂಡು ಮಕ್ಕಳಿಗೆ ಇಷ್ಟು ದೊಡ್ಡ ಬೀರು ಸಾಲಲ್ಲ ಅಂತ ಹೇಳ್ತಾರೆ. ಬರೀ ಶರ್ಟು ಪ್ಯಾಂಟು ಈ ಥರ ಇಟ್ಕೊಳ್ಳೋದಕ್ಕೆ ಜಾಗ ಸಾಲಲ್ಲ ಅಂತಾರೆ. ಇನ್ನು ಹೆಣ್ಮಕ್ಳಾಗಿದ್ದರೆ ಅವ್ರದ್ದು ಇನ್ನೆಷ್ಟು ಇರಬೇಡಪ್ಪ ಲಗೇಜು ಅಂತ ನನಗೆ ಒಂದೊಂದು ಸತಿ ಅನಿಸುತ್ತೆ. ಏಕೆಂದರೆ ನನಗೆ 3 ಜನನೂ ಗಂಡು ಮಕ್ಕಳೇ. ಅದೇ ಹೆಣ್ಮಗು ಒಂದು ಮಗು ಇದ್ದಿದ್ರೂ ಅದಕ್ಕೆ ಎಷ್ಟು ಥರ ಬೇಕಾಗಿತ್ತು ವಸ್ತುಗಳು, ಬಳೆಗಳಾಗಲಿ ಪ್ರತಿಯೊಂದೂ ಜಾಗನೇ ಸಾಲ್ತಾ ಇರಲಿಲ್ಲ ಅಂತ ನಾನು ಒಂದೊಂದು ಸತಿ ಅನ್ಕೋತೀನಿ. ನಮ್ಮ ಮನೇಲಿ ನಂದೇ 2-3 ಬೀರು ಅಷ್ಟು ಬಟ್ಟೆಗಳಿದ್ದಾವೆ. ಮಿಕ್ಕಿರೋದೆಲ್ಲ ಗಂಡು ಮಕ್ಕಳದಲ್ವಾ. ಸೊ ನನಗೇ 2-3 ಬೀರು ಅಷ್ಟು ಬಟ್ಟೆಗಳು, ಥಿಂಗ್ಸು ಎಲ್ಲ ಇದ್ದಾವೆ ಅಂದರೆ ಇನ್ನು ಹೆಣ್ಮಕ್ಳಿಗೆ ಇನ್ನೂ ಡಬಲ್ ಅಷ್ಟು ಬೇಕಾಗತ್ತಲ್ವ. ಸೊ ಈಗ ನೋಡಿ ಅದರಲ್ಲಿರುವಂಥ ಓಲ್ಡ್ ಪೇಪರ್ಸ್ ಎಲ್ಲ ನಾನು ತೆಗೆದುಬಿಟ್ಟಿದ್ದೀನಿ. ಆಮೇಲೆ ಹೊಸ ನ್ಯೂಸ್ ಪೇಪರನ್ನು ಹಾಕಿದ್ದೀನಿ. ನ್ಯೂಸ್ ಪೇಪರ್ ಚೇಂಜ್ ಮಾಡೋ ಮೊದಲು ಸ್ವಲ್ಪ ಒಂದು ಸತಿ ಎಲ್ಲ ಡ್ರೈ ಬಟ್ಟೆಯಲ್ಲೆಲ್ಲ ಒರೆಸ್ಕೊಂಡು ಆಮೇಲೆ ನಾನು ನ್ಯೂಸ್ ಪೇಪರನ್ನು ಚೇಂಜ್ ಮಾಡಿದ್ದೀನಿ. ಇವಾಗ ಆ ಬಾಕ್ಸ್ ಮೇಲೆ ಇರುವಂಥ ಲಗೇಜಸ್ ಎಲ್ಲ ಒಂದು ಅರ್ಧದಷ್ಟು ಖಾಲಿ ಆಯಿತು. ಓಲ್ಡ್ ಬುಕ್ಸು, ಥಿಂಗ್ಸು ಬೇಡದಿರೋದು ಅದೆಲ್ಲ ಬಿಸಾಕುವಂಥದ್ದನ್ನ ಬಿಸಾಕಿದೆ. ಸೊ ಎಲ್ಲ ಕ್ಲೀನ್ ಮಾಡಿದ ಮೇಲೆ ಇವಾಗ ಅದ್ರ ಮೇಲೆ ತಂದಿರುವಂಥ ರ್ಯಾಕ್ಸ್ ಏನಿದೆ ಅದನ್ನು ಜೋಡಿಸಿದ್ದೀನಿ. ಈಗ ಪ್ರೀತಮ್ ಯಾಕಪ್ಪ ಇಲ್ಲಿ ನಿಂತಿದ್ದಾನೆ ಅಂತ ಕೇಳ್ಬೋದು. ಹೌದು, ಈ ಬಟ್ಟೆಗಳಿಗೆಲ್ಲ ಅವನೇ ಓನರ್ ಅಲ್ವಾ.
ಸೊ ಯಾವ ಬಟ್ಟೆ ಬೇಕು ಬೇಡ ಅಂತ ಅವರೇ ತೀರ್ಮಾನ ಮಾಡಬೇಕು. ಏಕೆಂದರೆ ಕೆಲವೊಂದು ಚಿಕ್ಕದಾಗಿರುತ್ತೆ, ಅವನು ಟ್ರಯಲ್ ಮಾಡಿ ನನಗೆ ಹೇಳ್ತಾ ಇದ್ದಾನೆ, ಅಮ್ಮ ಇದು ಚಿಕ್ಕದಾಗಿದೆ, ಇದು ನನಗೆ ಆಗೋದಿಲ್ಲ, ಇದು ನನಗೆ ಬೇಕು, ಇದು ಬೇಡ ಅಂತ. ಕೆಲವೊಂದು ಶರ್ಟ್ಸ್ ಮಾತ್ರ ಚಿಕ್ಕದಾಗಿದ್ರೂ ಸರಿ, ಅವನಿಗೆ ಫೇವ್ರೇಟ್ ಇರುತ್ತಲ್ವ ಆ ಶರ್ಟ್ಸ್ನ, ಅಮ್ಮ ಇದನ್ನು ಹಾಗೇ ಇಡಮ್ಮ, ಯಾರಿಗೂ ಕೊಡಬೇಡ, ಗುರ್ತಿಗೆ ನಾನು ಇಟ್ಕೋತೀನಿ ಅಂತ ಹೇಳಿ ಒಂದು 2-3 ಶರ್ಟನ್ನು ಹಾಗೆ ಇಟ್ಕೊಂಡ. ಇನ್ನು ಸುಮಾರಷ್ಟು ಬಟ್ಟೆಗಳನ್ನೆಲ್ಲ ಬೇಡ ಬೇಡ ಅಂತೆಲ್ಲ ರಿಜೆಕ್ಟ್ ಮಾಡ್ತಾ ಇದ್ದಾನೆ. ನೋಡಿ, ಇದೊಂದು ನಾವು ಕೆಲಸ ಮಾಡಬೇಕಾಗಿದೆ. ಮಕ್ಕಳು ಇಲ್ಲದೇ ಇರೋ ಟೈಮಲ್ಲಿ ಏನಾದರೂ ಅವ್ರ ಬಟ್ಟೆಗಳು ಕ್ಲೀನ್ ಮಾಡಿಬಿಟ್ವಿ ಅಂದರೆ, ಅಯ್ಯೋ ನಂದು ಆ ಶರ್ಟ್ ಕಾಣಿಸ್ತಿಲ್ಲ, ಈ ವಸ್ತು ಕಾಣಿಸ್ತಿಲ್ಲ, ಅದನ್ನು ಕೊಟ್ಬಿಟ್ಟೆ, ಇದನ್ನು ಕೊಟ್ಬಿಟ್ಟೆ ಅಂತ ಗಲಾಟೆ ಮಾಡಿಟ್ಬಿಡ್ತಾರೆ. ಸೊ ಹಾಗಾಗಿ ಈ ರೀತಿ ಬಟ್ಟೆ ಕ್ಲೀನ್ ಮಾಡುವಾಗ ಆ ಬಟ್ಟೆಗಳ ಓನರ್ ಯಾರಪ್ಪ ಅವ್ರನ್ನ ಅಲ್ಲಿ ನಿಲ್ಲಿಸ್ಕೊಂಡು ಅವ್ರನ್ನ ಕೇಳಿ ಇದು ಬೇಕಾ ಬೇಡಪ್ಪ ಅಂತ ಕೇಳಿಬಿಟ್ಟು ನಾವು ಅದನ್ನು ತೆಗೆಯೋದು ಒಳ್ಳೆಯದು ಅಂತ ನನ್ನ ಭಾವನೆ. ಸೊ ಈ ಥರ ಸುಮಾರು ಸಲ ನನಗೆ ಆಗ್ಬಿಟ್ಟಿದೆ ಎಕ್ಸ್ಪೀರಿಯನ್ಸು, ಆದ್ದರಿಂದ ನಾನು ಈ ಥರ ಮಾಡ್ತೀನಿ. ಈಗ ನೆಕ್ಸ್ಟ್ ಕೆಲಸ ಏನಪ್ಪ ಅಂದರೆ, ನೋಡಿ ಅವನು ಬೇಡದಿರೋಂಥ ಬಟ್ಟೆಗಳನ್ನು ಅದನ್ನೆಲ್ಲ ಒಂದು ಕಡೆ ರಿಜೆಕ್ಟ್ ಮಾಡಿ ಇಟ್ಟಿದ್ದಾನಲ್ವ, ಅದನ್ನೆಲ್ಲ ಕ್ಲೀನಾಗಿ ಮಡಚಿ ಒಂದು ಬ್ಯಾಗ್ಗೆ ಹಾಕ್ತಾಯಿದ್ದೀನಿ. ಅಂದರೆ ಈ ಬ್ಯಾಗ್ ಅಂದರೆ ಅಕ್ಕಿ ತಂದಿರ್ತೀವಲ್ವ ಚೀಲ, ಅದೇ ಬ್ಯಾಗೇ ಕ್ಲೀನ್ ಮಾಡಿಬಿಟ್ಟು ಆ ಬ್ಯಾಗ್ ಒಳಗಡೆ ಆ ಬಟ್ಟೆಗಳನ್ನೆಲ್ಲ ನಾನು ಮಡಚಿ ಇಡ್ತಾಯಿದ್ದೀನಿ. ಇದು ಕೆಲವೊಂದು ಸಾರಿ ವಾರಕ್ಕೆ 1 ಸಾರಿ 2 ಸಾರಿ ಆಶ್ರಮದವ್ರು ಬರ್ತಾರೆ, ಅನಾಥಾಶ್ರಮದವರು, ಹಳೆ ಬಟ್ಟೆಗಳಿದ್ರೆ ಕೊಡಿ ಅಂಥೇಳಿ. ಸೊ ಅವರು ಬಂದು ಮನೆ ಬಾಗಿಲಿಗೆ ಬಂದು ಗಾಡೀಲಿ ಬರ್ತಾರೆ, ಬೆಲ್ ಹೊಡೆದು ಕೇಳ್ತಾರೆ ಬಟ್ಟೆಗಳಿದ್ರೆ ಕೊಡಿ, ಡೊನೇಷನ್ ಕೊಡಿ ಅಂತ. ಸೊ ಹಾಗಾಗಿ ಅವ್ರು ಕೇಳಿದಾಗ ಕೊಟ್ಬಿಡೋಣ ಅಂತೆಲ್ಲ ರೆಡಿ ಮಾಡಿ ಈ ಥರ ಒಂದು ಬ್ಯಾಗ್ಗಳಿಗೆ ಹಾಕಿ ಇಟ್ಬಿಡ್ತೀನಿ. ಇವಾಗ ಯೂನಿಫಾರ್ಮ್ ಕೂಡ ಚೇಂಜ್ ಆಗಿದೆ ನಮ್ಮ ಪ್ರೀತಮ್ದು, ನೆಕ್ಸ್ಟ್ ಇಯರ್ಗೆ ಹೊಸ ಯೂನಿಫಾರ್ಮ್ ಕೊಡಿಸ್ಬೇಕು. ಹಾಗಾಗಿ ಯೂನಿಫಾರ್ಮ್ ಅವನಿಗೆ ಸೈಜ್ ಫಿಟ್ ಆಗುತ್ತೆ, ಆದ್ರೂ ಬೇಡ ಅಂತ ಹೇಳ್ದೆ. ಸೊ ಅದನ್ನು ಒಂದು ಬ್ಯಾಗ್ಗೆ ಹಾಕಿ ಎತ್ತಿಡ್ತಾ ಇದ್ದೀನಿ. ನೋಡಿ, ಅಲ್ಲಿರುವಂಥ ಎಕ್ಸ್ಟ್ರಾ ಬಟ್ಟೆಗಳೇನಿದೆ ಅದೆಲ್ಲ ಈ ಬ್ಯಾಗ್ಗೆ ಹಾಕಿ ಇಟ್ಟಿದ್ದೀನಿ. 2 ಬನಿಯನ್ ಮಾತ್ರ ಉಳಿಸ್ಕೊಂಡಿದ್ದೀನಿ, ಯಾಕಂದರೆ ಇದು ಕ್ಲೀನ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಬನಿಯನ್ಸ್. ಇದು ಅಡುಗೆ ಮನೆ ಸ್ಲ್ಯಾಬ್ ಒರೆಸೋದಕ್ಕೆ, ಸ್ಟವ್ ಒರೆಸೋದಕ್ಕೆ, ಇಲ್ಲ ಏನಾದರೂ ಡಸ್ಟಿಂಗ್ ಮಾಡೋದಕ್ಕೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಆದ್ದರಿಂದ 2 ಬನಿಯನ್ಸ್ ಮಾತ್ರ ತೆಗೆದಿಟ್ಟಿದ್ದೀನಿ. ಆಮೇಲೆ ಇನ್ನೊಂದು ಟಿಪ್ ಹೇಳ್ತೀನಿ ನೋಡಿ ಫ್ರೆಂಡ್ಸ್, ನಾವು ಯಾರಿಗಾದರೂ ಬಟ್ಟೆಗಳನ್ನು ಕೊಡ್ತಾಯಿದ್ದೀವಿ, ಅನಾಥಾಶ್ರಮಕ್ಕೋ ಇಲ್ಲ ಯಾರಿಗೋ ಬೇಕಿದ್ದವ್ರಿಗೆ ಕೊಡ್ತಿದ್ದೀವಿ ಅಂತ ಹೇಳಿದಾಗ ಆ ಬಟ್ಟೆಗಳನ್ನು ಕ್ಲೀನಾಗಿ ವಾಶ್ ಮಾಡಿ ಕೊಡಬೇಕು. ಸೊ ಕಬೋರ್ಡೆಲ್ಲ ಕ್ಲೀನ್ ಮಾಡಿದಾಯಿತು, ಒರೆಸಿದಾಯಿತು, ನ್ಯೂಸ್ ಪೇಪರ್ ಬೇರೆ ಚೇಂಜ್ ಮಾಡಿದಾಯಿತು, ಬೇಡದಿರೋಂಥ ಬಟ್ಟೆಗಳನ್ನೆಲ್ಲ ಒಂದು ಬ್ಯಾಗಿಗೆ ತುಂಬಿಸಿದಾಯಿತು. ಇವಾಗ ಇರುವಂಥ ಬಟ್ಟೆಗಳಲ್ಲಿ ನೈಟ್ ವೇರ್ಸ್ ಎಲ್ಲ ಒಂದು ಕಡೆ ಇಡ್ತಾಯಿದ್ದೀನಿ. ಆಮೇಲೆ 3/4 ಪ್ಯಾಂಟ್ಸ್ ಎಲ್ಲ ಒಂದು ಕಡೆ ಇಡ್ತಾಯಿದ್ದೀನಿ. ಆಮೇಲೆ ಹೊಸ ಶರ್ಟ್ಗಳು, ಪ್ಯಾಂಟ್ಗಳು, ಪಾರ್ಟಿ ವೇರ್ಸ್ ಇರುತ್ತಲ್ಲ ಅದೆಲ್ಲ ಒಂದು ಕಡೆಗೆ ಮಡಚಿಡ್ತಾಯಿದ್ದೀನಿ. ಸೊ ಇವಾಗೆಲ್ಲ ಬರೀ ಮಡಚಿಡೋಂಥ ಪ್ರೋಗ್ರಾಮು. ನೋಡಿ, ನೈಟ್ ವೇರ್ಸ್ ಪ್ಯಾಂಟ್ಸ್ ಏನಿದೆ ಅದನ್ನು ಈ ರೀತಿಯಾಗಿ ಫೋಲ್ಡ್ ಮಾಡಿ ಎತ್ತಿಡ್ತಾಯಿದ್ದೀನಿ. ಈಗ 3/4 ಪ್ಯಾಂಟ್ಸನ್ನು ಚಿಕ್ಕದಾಗಿ ಹೇಗೆ ಮಡಚೋದಂತ ತೋರಿಸ್ತೀನಿ ನೋಡಿ. ಈಸಿ ಅಷ್ಟೇ, 2 ಭಾಗಗಳಾಗಿ ಮಡ್ಚ್ಕೋಬೇಕು. ಆಮೇಲೆ ಈ ಥರ ಕೈಯಲ್ಲಿ ಉಜ್ತಾ ಇದ್ದೀನಲ್ವ, ಆ ಥರ ಉಜ್ಜೋದ್ರಿಂದ ಐರನ್ ಮಾಡ್ದಂಗೆ ಇರುತ್ತೆ ಬಟ್ಟೆಗಳು. ಸುಕ್ಕೇನಿದ್ರು ಅದು ಕ್ಲೀನಾಗೆ ಹೊರಟೋಗುತ್ತೆ, ಚೆನ್ನಾಗಿ ಕಾಣುತ್ತೆ ಬಟ್ಟೆಗಳಾಗ. ನೋಡಿ, ಈ ಥರ 3/4 ಪ್ಯಾಂಟ್ ಕೂಡ ಮಡಚಿಟ್ಟಿದ್ದೀನಿ. ಅಂದರೆ ಇವಾಗ ನನಗೆ ರ್ಯಾಕ್ಗೆ ಎಷ್ಟು ಸೈಜ್ನಲ್ಲಿ ಮಡಚಬೇಕು ಮೆಜರ್ಮೆಂಟ್ನಲ್ಲಿ ನೋಡಿಕೊಂಡು ಅಳತೆ ಮಾಡಿಕೊಂಡು ಆ ಮೆಜರ್ಮೆಂಟ್ ತಕ್ಕಂತೆ ನಾನು ಎಲ್ಲ ಬಟ್ಟೆಗಳು ಒಂದೇ ಥರ ಕಾಣೋ ರೀತಿಯಲ್ಲಿ ಎಲ್ಲ ಮಡಚಿ ಇಡ್ತಾಯಿದ್ದೀನಿ. ಹಾಗೆಯೇ ಟೀ ಶರ್ಟು ಅಷ್ಟೇ, ಆ ರ್ಯಾಕ್ಗೆ ಕರೆಕ್ಟಾಗಿ ಕೂತ್ಕೊಬೇಕು ಆ ಪ್ಲೇಸ್ಗೆ, ಆ ಥರ ನಾನು ಮಡಚಿಡ್ತಾಯಿದ್ದೀನಿ. ಶರ್ಟು ಅಷ್ಟೇ, ಈ ಥರ ನೋಡಿ ಕ್ಲೀನಾಗಿ ಕೈಯಲ್ಲಿ ಈ ಥರ ಉಜ್ಜಿಬಿಟ್ರೆ ಸುಕ್ಕೆಲ್ಲ ಹೋದಂಗೆ ಆಗುತ್ತೆ, ಕ್ಲೀನಾಗಿರುತ್ತೆ, ಸುಕ್ಕೇನೂ ಇರೋದಿಲ್ಲ, ಐರನ್ ಮಾಡ್ದಂಗೆ ಇರುತ್ತೆ. ಏಕೆಂದರೆ ನಾವು ಡೈಲಿ ಯೂಸ್ ಮಾಡೋಂಥ ಎಲ್ಲ ಶರ್ಟ್ಸ್ಗೆ, ಪ್ಯಾಂಟ್ಸ್ಗೆ ಪ್ರತಿಯೊಂದು ಮಕ್ಕಳಿಗೆ ಐರನ್ ಮಾಡೋ ಅಷ್ಟು ಟೈಮ್ ಇರಲ್ಲ ಅಲ್ವಾ. ಹೊರಗಡೆ ಎಲ್ಲರೂ ಹೋಗ್ಬೇಕಾದ್ರೆ ಹೊಸ ಶರ್ಟ್ಗಳು, ಪ್ಯಾಂಟ್ಗಳಿದ್ದರೆ, ಪಾರ್ಟಿ ವೇರ್ಸ್ ಇದ್ದರೆ ಅದನ್ನು ಐರನ್ ಮಾಡಿಸ್ಕೊತಾರೆ ಮಕ್ಕಳು. ಸೊ ಡೈಲಿ ವೇರ್ಸೆಲ್ಲ ಐರನ್ ಮಾಡೋಕ್ಕಾಗಲ್ವಲ್ಲ, ಹಾಗಾಗಿ ಈ ಥರ ವಾಶ್ ಮಾಡಿದ್ಮೇಲೆ ಕೈಯಲ್ಲೇ ಕ್ಲೀನಾಗಿ ನಾನು ತೋರಿಸಿದ್ನಲ್ವ ಆ ಥರ ಉಜ್ದಂಗೆ ಮಾಡಿಬಿಟ್ರೆ ಐರನ್ ಮಾಡ್ದಂಗೆ ಇರುತ್ತೆ, ಚೆನ್ನಾಗಿರುತ್ತೆ, ಸುಕ್ಕೆಲ್ಲ ಹೊರಟೋಗುತ್ತೆ. ನೋಡಿ, ಈ ಥರ ಎಲ್ಲ ಶರ್ಟ್ಸ್ ಎಲ್ಲ ಒಂದು ಕಡೆ, 3/4 ಪ್ಯಾಂಟ್ಸು, ಆಮೇಲೆ ನೈಟ್ ಪ್ಯಾಂಟ್ಸು, ಇದೆಲ್ಲ ಸಪ್ರೇಟಾಗಿ ನಾನು ಫೋಲ್ಡ್ ಮಾಡಿ ಇಡ್ತಾಯಿದ್ದೀನಿ. ಬಟ್ಟೆ ಮಡಚೋದು ಎಲ್ಲರಿಗೂ ಬರುತ್ತೆ, ಆದ್ರೂ
ಕೆಲವು ಹೆಣ್ಮಕ್ಳು ಹೊಸ್ದಾಗಿ ಮದುವೆ ಆಗಿರೋಂಥವ್ರು ಅವರೆಲ್ಲ ಇರ್ತಾರಲ್ವ, ಅವ್ರಿಗೂ ಯೂಸ್ ಆಗುತ್ತೆ ಅನ್ನೋ ಒಂದು ಐಡಿಯಾ ಕೊಡ್ತಿದ್ದೀನಿ ಅಷ್ಟೇ. ಆಲ್ಮೋಸ್ಟ್ ಎಲ್ಲ ಬಟ್ಟೆಗಳನ್ನು ಕ್ಲೀನಾಗಿ ಫೋಲ್ಡ್ ಮಾಡಿದಾಗಿದೆ. ಸುಮಾರಷ್ಟು ಬಟ್ಟೆಗಳು ಖಾಲಿಯಾಗಿದೆ. ಒಂದು ಅರ್ಧ ಭಾಗದಷ್ಟು ಬೇಡದೇ ಇರುವಂಥ ಬಟ್ಟೆಗಳು ಎಲ್ಲ ಫುಲ್ ತೆಗೆದುಬಿಟ್ಟಿದ್ದೀನಿ. ಹಾಗಾಗಿ ಇವಾಗ ಕಬೋರ್ಡ್ ಫ್ರೀಯಾಗಿ ಕಾಣಿಸ್ತಾ ಇದೆ. ನೋಡಿ, ಈ ಕಡೆ ಎಲ್ಲ ಹೊರಗಡೆ ಹೋಗುವಾಗ ಹಾಕೊಳ್ಳುವಂಥ ಶರ್ಟ್ಗಳು ಒಂದು ಕಡೆ, 3/4 ಪ್ಯಾಂಟ್ಸ್ ಎಲ್ಲ ಒಂದು ಕಡೆ, ಜೀನ್ಸ್ ಎಲ್ಲ ಒಂದು ಕಡೆ, ಈ ಥರ ಎಲ್ಲ ಇಟ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ಅವ್ರಿಗೆ ತಗೊಳ್ಳೋದಕ್ಕೆ ಈಸಿ ಆಗಬೇಕು ಮಕ್ಕಳಿಗೆ. ಆಮೇಲೆ ಇದೆಲ್ಲ ನೈಟ್ ವೇರ್ಸು, ಸಾಫ್ಟ್ ಆಗಿರುವಂಥ ಕಾಟನ್ ನೈಟ್ ವೇರ್ಸ್. ಇದು ಕಾಟನ್ ಪ್ಯಾಂಟ್ಸ್, ಹಾಫ್ ಪ್ಯಾಂಟ್ಸು ಆ ಥರ ಇರುತ್ತಲ್ವ. ಸೊ ಹಾಗಾಗಿ ಇವೆಲ್ಲ ಶರ್ಟ್ಗಳು, ಸ್ವಲ್ಪ ಎಕ್ಸ್ಟ್ರಾ ಶರ್ಟ್ಸ್ ಇರೋವಂಥದ್ದು. ಇದರ ಹಿಂದೆ ನಾನು ಪುಲ್ ಓವರ್ಸನ್ನು ಇಟ್ಟಿದ್ದೀನಿ. ಏಕೆಂದರೆ ಇವಾಗ ಸಮ್ಮರ್ಸ್ ಬಂತಲ್ವ, ಇನ್ನು ಪುಲ್ ಓವರ್ಸ್ ಹೆಚ್ಚಿಗೆ ಯೂಸ್ ಮಾಡಲ್ಲ ಮಕ್ಕಳು, ಸೆಕೆ ಬೇರೆ ಅಲ್ವಾ, ಅದನ್ನು ಹಿಂದಕ್ಕೆ ಇಟ್ಬಿಟ್ಟಿದ್ದೀನಿ. ಆಮೇಲೆ ಈ ಕಡೆ ಒಂದು ಸಪ್ರೇಟಾಗಿ ಒಂದು ಟ್ರೇ ಥರ ಇಟ್ಟಿದ್ದೀನಿ. ಇದರಲ್ಲಿ ಇನ್ನರ್ ವೇರ್ಸ್ ಇಟ್ಟಿದ್ದೀನಿ, ಆಮೇಲೆ ಮಾಸ್ಕ್, ಕರ್ಚೀಫ್ಸು, ಎಕ್ಸ್ಟ್ರಾ ಟವಲ್ಸು, ಆಮೇಲೆ ಬನಿಯನ್ಸು, ಈ ಥರ ಚಿಕ್ಕ ಚಿಕ್ಕ ಬಟ್ಟೆಗಳೇನಿದೆ ಅದೆಲ್ಲ ಈ ಟ್ರೇಯಲ್ಲಿ ಇಟ್ಟಿದ್ದೀನಿ. ಯಾಕಂದರೆ ಅರ್ಜೆಂಟ್ನಲ್ಲಿರುವಾಗ ಈ ಥರ ಚಿಕ್ಕ ಚಿಕ್ಕ ಬಟ್ಟೆಗಳು ಮಿಕ್ಸ್ ಆಗಿಬಿಟ್ಟಿರುತ್ತೆ. ಹುಡುಕ್ತಾ ಇರ್ತಾರೆ, ಅಮ್ಮ ನಂದು ಬನೀನ್ ಕಾಣಿಸ್ತಿಲ್ಲ, ಅದು ಕಾಣಿಸ್ತಿಲ್ಲ, ಇದು ಕಾಣಿಸ್ತಿಲ್ಲ, ಎಲ್ಲಿ ಇಟ್ಟಿದ್ಯಾ ಅಂತ. ಸೊ ನಾವು ಬ್ಯುಸಿ ಇರ್ತೀವಿ, ನಾವು ಎಲ್ಲ ಕೆದ್ರು ಕೊಟ್ಬಿಟ್ಟು ಒಂದು ಎತ್ತು ಕೊಟ್ಬಿಟ್ಟು ಹೋಗ್ತೀವಿ. ನೋಡಿ, ಈ ಥರ ಸಪ್ರೇಟಾಗಿ ಫೋಲ್ಡ್ ಮಾಡಿ ಮಕ್ಕಳಿಗೆ ಈಸಿ ಆಗಬೇಕು ಎತ್ಕೊಳ್ಳೋಕ್ಕೆ. ಅಮ್ಮ ಅದೆಲ್ಲಿದೆ ಇದೆಲ್ಲಿದೆ ಅಂತ ನಮ್ಮನ್ನು ಕೇಳಬಾರ್ದು. ಆ ರೀತಿ ನಾನೆಲ್ಲ ಸಪ್ರೇಟ್ ಮಾಡಿ ಇಟ್ಬಿಡ್ತೀನಿ. ನೋಡಿ, ಈ ರ್ಯಾಕ್ಸಲ್ಲಿ ಹಾಫ್ ಪ್ಯಾಂಟ್ಸ್ ಏನಿದೆ ಅದೆಲ್ಲ ಒಂದು ಕಡೆ ಇಟ್ಟಿದ್ದೀನಿ, 3/4 ಪ್ಯಾಂಟ್ಸ್ ಎಲ್ಲ ಒಂದು ಕಡೆ, ನೈಟ್ ಪ್ಯಾಂಟ್ಸ್ ಎಲ್ಲ ಒಂದು ಕಡೆ, ಈ ಥರ ಇಟ್ಟಿದ್ದೀನಿ. ಆಮೇಲೆ ಟೀ ಶರ್ಟ್ಗಳೆಲ್ಲ ಏನಿದೆ ಇವೆಲ್ಲ ಡೈಲಿ ಹಾಕೊಳ್ಳುವಂಥ ಟೀ ಶರ್ಟ್ಗಳು, ಇದನ್ನೆಲ್ಲ ಮಡಚಿ ಇಲ್ಲಿ ಆಚೆ ಇಟ್ಟಿದ್ದೀನಿ. ಯಾಕಂದರೆ ಡೈಲಿ ಯೂಸ್ ಮಾಡೋವಂಥ ಬಟ್ಟೆಗಳನ್ನು ಯಾವಾಗಲೂ ಫಂಕ್ಷನ್ಸ್ಗೆ ಯೂಸ್ ಮಾಡೋ ಬಟ್ಟೆಗಳ ಜೊತೆಗೆ ಮಿಕ್ಸ್ ಮಾಡಿದ್ರೆ ಅವರು ಎಲ್ಲ ಎಳ್ದಾಕ್ಬಿಡ್ತಾರೆ. ಆದ್ದರಿಂದ ಎಲ್ಲ ನಾನು ಸಪ್ರೇಟಾಗಿ ಇಟ್ಟಿದ್ದೀನಿ. ಸೊ ಅವರು ಇಂಡಿಪೆಂಡೆಂಟಾಗೆ ಬರ್ತಾರೆ. ಅವ್ರಿಗೆ ಯಾವ ಶರ್ಟ್ ಬೇಕೋ ಆ ಶರ್ಟ್ನ ನಾನು ಎಲ್ಲೆಲ್ಲಿ ಇಟ್ಟಿದ್ದೀನಿ ಅಂತೆಲ್ಲ ಅವ್ರಿಗೆ ತೋರಿಸ್ಬಿಟ್ಟಿದ್ದೀನಿ. ನೋಡಪ್ಪ, ಇದೆಲ್ಲ ಹೊಸ ಬಟ್ಟೆಗಳು, ಪ್ಯಾಂಟ್ಸ್ ಈ ಕಡೆ ಇದೆ, ಹಾಫ್ ಪ್ಯಾಂಟ್ಸ್ ಈ ಕಡೆ ಇದೆ, ನೈಟ್ ವೇರ್ಸ್ ಈ ಕಡೆ ಇದೆ, ಟೀ ಶರ್ಟ್ಸ್ ಇಲ್ಲಿದೆ ನೋಡು ಅಂತೆಲ್ಲ ನಾನು ಅವನಿಗೆ, ನಮ್ಮ ಪ್ರೀತಮ್ಗೆಲ್ಲ ಒಂದು ಸತಿ ತೋರಿಸ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ಅವ್ನು ಬರ್ತಾನೆ, ಅವ್ನಿಗೆ ಯಾವ ಶರ್ಟ್ ಬೇಕೋ ಅರ್ಜೆಂಟ್ಗೆ ತೊಗೊತಾನೆ, ಮತ್ತು ಹಾಗೆ ಇಟ್ಬಿಟ್ಟು ಮಿಕ್ಕಿದ್ದನ್ನ ಹೋಗ್ತಾನೆ. ಆವಾಗ ಮಕ್ಕಳು ಕೆದರೋದಿಲ್ಲ, ಹೇಗೆ ಮಡ್ಚ್ಕೊಟ್ಟಿರ್ತೀವೋ ಹಾಗೇ ಇರುತ್ತೆ. ಅಕಸ್ಮಾತ್ ಕೆದರಿದ್ರೂ ನೋಡಪ್ಪ ಈ ರೀತಿ ಕೆದರಬೇಡ, ಕ್ಲೀನಾಗಿ ಹಾಗೆ ಮಡಚಿ ಹಾಗೆ ಜೋಡಿಸ್ಬಿಡು ಅಂತ ನಾವು ಅವ್ರಿಗೆ ಹೇಳ್ಕೊಟ್ಬಿಟ್ರೆ ಮಕ್ಕಳು ಕೂಡ ಅದನ್ನೇ ಫಾಲೋ ಮಾಡ್ತಾರೆ. ಇವತ್ತಿನ ವಿಡಿಯೋದಲ್ಲಿ ನಾನು ಕೊಟ್ಟಿರುವಂಥ ಎಲ್ಲ ಟಿಪ್ಸ್ಗಳು ನಿಮಗೆ ಇಷ್ಟ ಆಗಿದೆ ಅಲ್ವಾ? ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಮಕ್ಕಳ ಬಟ್ಟೆಗಳನ್ನು ನಾವು ಹೇಗೆ ಆರ್ಗನೈಸ್ ಮಾಡಿ ಕೊಡಬೇಕು, ಮಕ್ಕಳಿಗೆ ಈಸಿಯಾಗಿ ಸಿಗೋ ಥರ ಬಟ್ಟೆಗಳನ್ನು ಹೇಗೆ ಜೋಡಿಸ್ಕೊಡ್ಬೇಕು, ಆಮೇಲೆ ಅದನ್ನು ಹೇಗೆ ಮೇಂಟೈನ್ ಮಾಡಿಕೊಡ್ಬೇಕು, ಮಕ್ಕಳಿಗೆ ನಾವು ಹೇಗೆ ಹೇಳ್ಕೊಡ್ಬೇಕು ಅಂತ ಕೂಡ ನಾನು ನಿಮಗೆ ಟಿಪ್ಸನ್ನು ಕೊಟ್ಟಿದ್ದೀನಿ. ಸೊ ಇವತ್ತಿನ ವಿಡಿಯೋ ನಿಮಗೆ ಖಂಡಿತವಾಗಿಯೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಒಂದು ಯೂಸ್ಫುಲ್ ವಿಡಿಯೋ ಆಗಿದೆ ನಿಮಗೆ ಅಂತ ನನ್ನ ಭಾವನೆ. ಸೊ ಮತ್ತೆ ಭೇಟಿಯಾಗೋಣ ನಮ್ಮ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.